ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೆಷ್ಟೋ ಕನ್ನಡ ಸಿನಿಮಾಗಳನ್ನ ನೋಡ್ತೀವಿ. ಅದರಲ್ಲಿ ಒಂದಷ್ಟು ಸಿನಿಮಾಗಳು ಅದ್ಭುತವಾಗಿರುತ್ತೆ, ಒಂದಷ್ಟು ಸಿನಿಮಾ ಪರವಾಗಿಲ್ಲ ಅನ್ನೋ ತರುತ್ತೆ. ಆದರೆ ಅಣ್ಣವ್ರ ಸಿನಿಮಾಗಳು ಮಾತ್ರ ಅನಿಸುತ್ತೆ ನಾವು ಕಣ್ಮುಚ್ಕೊಂಡು ಥಿಯೇಟ್ರಿಗೆ ಹೋಗಿ ನೋಡ್ಬೋದು, ಹಾಗೂ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ಬೋದು. ಅಷ್ಟು ಅದ್ಭುತವಾಗಿರೋ ಸಿನಿಮಾಗಳನ್ನ ಅಣ್ಣವ್ರ ಕೈಲಿ ಮಾತ್ರ ಕೊಡೋದಕ್ಕಾಗೋದು. ಅಂಥ ಒಂದು ಅದ್ಭುತವಾಗಿರೋ ಸಿನಿಮಾ 1997ರಲ್ಲಿ ಬರುತ್ತೆ. ಆ ಸಿನಿಮಾನೇ ಜೀವನ ಚೈತ್ರ ಸಿನಿಮಾ. ಈ ಸಿನಿಮಾ ಯಾವ ಥರ ದಾಖಲೆ ಹೊಂದಿತ್ತು ಅಂತಂದರೆ 1992ವರೆಗೂ ಬಂದಂಥ ಎಲ್ಲ ಕನ್ನಡ ಸಿನಿಮಾ ದಾಖಲೆಗಳನ್ನು ಈ ಸಿನಿಮಾ ಮುರಿಯುತ್ತೆ. ಅತಿ ಹೆಚ್ಚು ಜನ ಚಿತ್ರಮಂದಿರದಲ್ಲಿ ವೀಕ್ಷಿಸಲ್ಪಟ್ಟ ಚಿತ್ರ ಅಂತ ಹೆಗ್ಗಳಿಕೆ ಕೂಡ ಈ ಸಿನಿಮಾ ಪಾತ್ರ ಆಗುತ್ತೆ. ಮತ್ತು ಈ ಸಿನಿಮಾದ ಟೈಟಲ್ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾದ ಮೂಲ ಹೆಸರು ಸಿಂಹಾದ್ರಿ ಸಿಂಹ ಅಂತ ಇರುತ್ತೆ. ಸಿನಿಮಾ ಕೂಡ ಒಂದಷ್ಟು ಕಂಪ್ಲೀಟ್ ಆಗಿರುತ್ತೆ. ಆಗ ಅಣ್ಣವ್ರಿಗೆ ಹೇಳ್ತಾರಂತೆ, ಈ ಸಿನಿಮಾ ಸಿಂಹಾದ್ರಿ ಸಿಂಹ ಅಂತ ಹೆಸರಿಟ್ಟಿದ್ದೀವಿ ಅಂತ. ಆಗ ಅಣ್ಣವ್ರು ಹೇಳ್ತಾರಂತೆ, ನಾನು ಆಲ್ರೆಡಿ ಕೇಳದ ಸಿನಿಮಾ ಮಾಡಿದ್ದೀನಿ, ಹಾಗಾಗಿ ಚಿತ್ರಕಥೆಗೂ ಮತ್ತು ಸಿನಿಮಾ ಹೆಸರಿಗೂ ಸಂಬಂಧ ಇಲ್ದಿರೋ ಥರ ಇದೆ. ಇದು ಒಂದು ಕಂಪ್ಲೀಟ್ಲಿ ಕೌಟುಂಬಿಕ ಸಿನಿಮಾ, ನೀವು ಈ ಥರ ಒಂದು ಮಾಸ್ ಆಗಿರೋ ಹೆಸರನ್ನ ಇಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳ್ತಾರೆ. ಆಗ ಜೀವನ ಚೈತ್ರ ಅಂತ ಹೆಸರನ್ನ ದೊರೆಬಗನವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಡ್ತಾರೆ. ಮತ್ತು ಈ ಸಿನಿಮಾ ಶುರುವಾಗಿದ್ದು ಯಾವ ಥರ ಅಂತಂದರೆ, ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಎನ್ನುವರ ಕಾದಂಬರಿ ಸಿನಿಮಾ. ಅದರಲ್ಲಿ ಕಾದಂಬರಿಲಿ ಒಂದು ಪಾರ್ಟ್ ಬರುತ್ತೆ, ಪ್ರಾಪ್ತಿ ವ್ಯಾಪ್ತಿ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಈಗ ಇವರೆಲ್ಲ ಏನು ಮಾಡ್ತಾರೆ, ದೊರೆಬಗನ್ ಸರ್, ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಕಾದಂಬರಿನ ಓದಿರ್ತಾರೆ. ಓದ್ಬಿಟ್ಟು ಆ ಕಾದಂಬರಿನ ತೊಗೊಂಬಂದು ಸಿನಿಮಾ ಮಾಡಬೇಕು ಅಂತ ಅವ್ರ ಹತ್ರ ಹೋಗ್ತಾರೆ, ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅವ್ರ ಹತ್ರ. ಆಗ ಅವ್ರು ಹೇಳ್ತಾರೆ, ಆಲ್ರೆಡಿ ರೈಟ್ಸ್ ನಾನು ಜಯರಾಮನ್ ಅವ್ರು ಕೊಟ್ಬಿಟ್ಟಿದ್ದೀನಿ ಅಂತ. ಸೊ ಮತ್ತೆ ಜಯರಾಮ್ ಅವ್ರ ಹತ್ರ ಹುಡ್ಕೊಂಡು ಹೋದಾಗ ಜಯರಾಮ್ ಅವ್ರು ಹೇಳ್ತಾರಂತೆ, ನಾನು ಇದನ್ನ ಸಿನಿಮಾ ಮಾಡೋ ಉದ್ದೇಶ ಏನೂ ಇಲ್ಲ, ಸುಮ್ಮನೆ ತೆಗೆದು ಇಟ್ಕೊಂಡಿದ್ದೀನಿ, ಯಾವ್ದಾದ್ರು ಒಳ್ಳೆ ನಟ ಬಂದರೆ ಮಾಡೋಣ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು ಮಾಡ್ತಾರೆ, ಈ ಸಿನಿಮಾನ ನಮ್ಗೆ ಕೊಡಿ ಅಂತ ಹೇಳಿದಾಗ ಅವ್ರಿಗೆ ಖುಷಿಯಾಗಿ ಅಣ್ಣವ್ರು ಮಾಡ್ತಾರೆ. ರಾಜ್ಕುಮಾರ್ ಅವ್ರು ಮಾಡೋದಾದ್ರೆ, ನಾನು ಇದನ್ನ ಉಚಿತವಾಗಿ ಫ್ರೀಯಾಗಿ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಆಗಿನ ಕಾಲಕ್ಕೆ 5,000 ರೂಪಾಯಿಗೆ ತುಂಬ ದೊಡ್ಡ ಅಮೌಂಟು. ಈಗಿನ ಕಾಲದಲ್ಲಿ 5,000 ರೂಪಾಯಿ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 20-25 ಲಕ್ಷ ಆಗುತ್ತೆ. ಮತ್ತು ಈ ಸಿನಿಮಾ ಬಜೆಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾ 25 ಲಕ್ಷ ಬಜೆಟ್ನ ಒಳಗೊಂಡಿರುತ್ತೆ. ಮತ್ತು ಈ ಸಿನಿಮಾ ನರ್ತಕಿ ಥಿಯೇಟ್ರಲ್ಲೇನೆ ಅತಿ ಹೆಚ್ಚು ಪ್ರದರ್ಶನ ಕಂಡಿರುತ್ತೆ. 366 ದಿನಗಳ ಕಾಲ ಭರ್ಜರಿ ಪ್ರದರ್ಶನಗೊಂಡಿರುತ್ತೆ. ಅಲ್ಲಿವರೆಗೂ ಕೂಡ ನರ್ತಕಿ ಥಿಯೇಟ್ರಲ್ಲಿ ಯಾವುದೇ ಒಂದು ಸಿನಿಮಾ ಕೂಡ ಈ ಒಂದು ದಾಖಲೆನ ಹೊಂದಿರಲ್ಲ. ಅಣ್ಣವ್ರ ಸಿನಿಮಾ ಮಾತ್ರನೇ ಇಷ್ಟು ದೊಡ್ಡ ದಾಖಲೆನ ಹೊಂದಿರುತ್ತೆ. ಮತ್ತು ಈ ಸಿನಿಮಾದ ಕಥೆ ವಿಚಾರಕ್ಕೆ ಬರೋದಾದ್ರೆ, ಊರಿನ ದೊಡ್ಡವರು ಅಂದರೆ ಗೌಡ್ರು, ಪಟೇಲರು ಅಥವಾ ಊರಿನ ಒಂದು ಜಮೀನ್ದಾರು ಅಂತ ಏನಿರ್ತಾರೆ, ಅವರ ಕುಟುಂಬದಲ್ಲಿ ಜನಿಸಿದ ಅಣ್ಣವರು ಒಂದು ಬಡ ಹುಡುಗಿಯ ಅಂದರೆ ಮಾಧವಿ ಏನಿರ್ತಾರೆ, ಅವ್ರು ಬಡ ಹುಡುಗಿ ಮದುವೆ ಆಗ್ತಾರೆ. ಅವ್ರಿಗೆ 3 ಜನ ಗಂಡ್ಮಕ್ಳಾಗ್ತಾರೆ. ಅಣ್ಣವರು ಒಂದು ಧ್ಯೇಯ ಯಾವ ಥರ ಇತ್ತು ಅಂತಂದರೆ, ಯಾವುದೂ ಕೂಡ ಮದ್ಯಪಾನ ಮಾಡಬಾರ್ದು, ಮದ್ಯಪಾನದಿಂದ ಜೀವನ ಹಾಳಾಗುತ್ತೆ ಮತ್ತು ಹಳ್ಳಿಗಳು ಹಾಳಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಣ್ಣವ್ರು ಹೋರಾಟ ಮಾಡ್ತಿರ್ತಾರೆ. ಆದರೆ 3 ಜನ ಮಕ್ಕಳುಗಳು ಕೂಡ ಅಣ್ಣವ್ರಿಗೆ ತದ್ವಿರುದ್ಧವಾಗಿ ನಡ್ಕೋತಾರೆ. 3 ಜನ ಕೂಡ ಅಣ್ಣವ್ರು ಅಂದ್ಕೊಂಡಂಗೆ ಯಾರು ಕೂಡ ಮದುವೆ ಆಗೋದಿಲ್ಲ. ಈ ಒಂದು ನೋವಿನಲ್ಲೇ ವಿಶಾಲಾಕ್ಷಿ ಅವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾತ್ರ ಮಾಡಿದಂಥ ಮಾಧವಿಯವರು ಸಾವನ್ನಪ್ತಾರೆ. ಅದಾದಮೇಲೆ ಅಣ್ಣವರು ಅಲ್ಲಿಂದ ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ ಏನಾಗುತ್ತೆ ಅಂತಂದರೆ, ಅಣ್ಣವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವರ ಮೆಮೊರಿ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಅಲ್ಲಿಂದ ಬಂದಂಥವ್ರು ಮಕ್ಕಳು ನೋಡ್ತಾರೆ, ಅದು ಬೃಂದಾವನ ಅಂತ ಇದ್ದಂಥ ಮನೆ ಒಂದು ಹುಡುಕರ ಸಾಮ್ರಾಜ್ಯ ಆಗಿರುತ್ತೆ. ಸೊ ಅಣ್ಣವ್ರು ಅಲ್ಲಿಂದ ಏನು ಮಾಡ್ತಾರೆ ಅಂತಂದರೆ, ಈ ಸಾಮ್ರಾಜ್ಯನ ಯಾವ ಥರ ಅದ್ರ ವಿರುದ್ಧ ಹೋರಾಡ್ತಾರೆ ಮತ್ತು ಮದ್ಯಪಾನದ ವಿರುದ್ಧ ಯಾವ ಥರ ಅವ್ರು ಗಟ್ಟಿಯಾಗಿ ಧ್ವನಿ ಎತ್ತಾರೆ ಅನ್ನೋದೇ ಈ ಸಿನಿಮಾದ ಮೂಲ ಕಥೆ. ಈ ಸಿನಿಮಾ ಎಷ್ಟು ಅದ್ಭುತವಾಗಿ ಜನರ ಮನಸ್ಸಲ್ಲಿ ನಾಟಿತ್ತು ಅಂತಂದರೆ, ಆಗಿನ ಕಾಲದಲ್ಲಿ ಎಷ್ಟೋ ಜನ ಅಣ್ಣವ್ರ ಅಭಿಮಾನಿಗಳು ಅವರು ಏನಿದ್ರು ಅವರೆಲ್ಲರೂ ಕೂಡ ಮದ್ಯಪಾನ ಮಾಡೋದನ್ನ ಬಿಟ್ಬಿಟ್ಟಿದ್ರಂತೆ. ಅಣ್ಣವ್ರ ಸಿನಿಮಾಗಳು ಹಂಗಿತ್ತು. ಬಂಗಾರದ ಮನುಷ್ಯ ಮಾಡಿದಾಗ ತುಂಬ ಜನ ಬೆಂಗಳೂರನ್ನ ಬಿಟ್ಟು ರೈತರಾಗಿದ್ರು. ಈ ಸಿನಿಮಾ ಮಾಡಿದಾಗ ತುಂಬ ಜನ ಮದ್ಯಪಾನ ಬಿಟ್ಟಿದ್ರು. ಮತ್ತು ಒಂದಷ್ಟು ಬಾರ್ ಓನರ್ಗಳು, ಅಣ್ಣವ್ರ ಅಭಿಮಾನಿಗಳು ಏನಿರ್ತಾರೆ ಅಂದರೆ, ಇವಾಗ ಬಾರ್ ಇತ್ತು, ಅವಾಗೆಲ್ಲ ಸಾರಾಯಿ ಅಂಗಡಿ ಅಂತ ಇತ್ತು, ಆ ಸಾರಾಯಿ ಅಂಗಡಿ ಕೂಡ ಕ್ಲೋಸ್ ಮಾಡ್ಕೊಂಡಿದ್ರಂತೆ. ಅಷ್ಟು ಅದ್ಭುತವಾಗಿ ಅಭಿನಯ ಕಟ್ಕೊಂಡಿದ್ರು ಅಣ್ಣವರು. ಮತ್ತು ಪ್ರತಿಯೊಬ್ಬರು ಕೂಡ ಥಿಯೇಟ್ರಲ್ಲಿ ಅಣ್ಣವ್ರಿಗೆ ಒಂದು ಅಭಿನಯ ನೋಡ್ತಾ ಎಲ್ಲ ಕಣ್ಣೀರು ಹಾಕೊಂಡು ಕೂತಿರ್ತಾರೆ. ಅಷ್ಟು ಅದ್ಭುತವಾಗಿತ್ತು ಅಣ್ಣವ್ರ ಅಭಿನಯ ಈ ಸಿನಿಮಾದಲ್ಲಿ. ಅಂದರೆ ಈ ಸಿನಿಮಾ ಬರಬೇಕಾದ್ರೆ ಅಣ್ಣವ್ರು 3 ವರ್ಷ ಯಾವುದೂ ಸಿನಿಮಾಗಳನ್ನ ಮಾಡಿರಲಿಲ್ಲ. ಹಾಗಾಗಿ ಅಣ್ಣವ್ರ ಸಿನಿಮಾಗಳು ಅಂತಂದರೆ ಫಸ್ಟೇ ಕ್ರೇಜ್ ಇರ್ತಿತ್ತು. ಸೊ 3 ವರ್ಷದಿಂದ ಅಣ್ಣವ್ರ ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಿಲ್ಲ ಅಂತ ಅಂದ್ಬಿಟ್ಟು ಒಂದು ಅಭಿಮಾನಿಗಳು ದಂಡೆ ಕೂಡ ಒಂದಷ್ಟು ಜನ ಈ ಸಿನಿಮಾ ಫಸ್ಟ್ ಡೇ ನೋಡಬೇಕು ಅಂತ ಕಾಯ್ತಾ ಕೂತಿದ್ರು. ಹಿಂದೆ ಬಂದಂಥ ಪರಶುರಾಮ ಸಿನಿಮಾ ಅದಾದಮೇಲೆ ಯಾವುದೇ ಸಿನಿಮಾ ಕೂಡ ಅಣ್ಣವ್ರು ತೆರೆ ಕಂಡಿರಲಿಲ್ಲ. ಮತ್ತು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಮಾಧವಿ ಅವರು ಮತ್ತು ಅಶ್ವಥ್ ಅವರು, ಬಾಲಕೃಷ್ಣ ಅವರು ಮತ್ತು ಗುರುದತ್ ಅವರು ಒಂದು ದೊಡ್ಡ ತಾರಾಬಳಗ ದಂಡೆ ಇಟ್ಕೊಂಡಿದ್ದಾರೆ. ಮತ್ತು ಉಪೇಂದ್ರ ಕುಮಾರ್ ಅವರು ಸಾಹಿತ್ಯ ಕೊಟ್ಟಿರೋದು, ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸುತ್ತೆ. ಈ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಹೇಳಬೇಕು, ಅಣ್ಣವ್ರಿಗೆ ಈ ಸಿನಿಮಾದಲ್ಲಿ ನಾರದಮಯ್ಯ ಸಾಂಗ್ಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. ಅದು ಅಣ್ಣವರ ಒಂದು ವಾಯ್ಸ್ಗೆ ಇರುವಂಥ ಒಂದು ತಾಕತ್ತು. ಯಾಕೆಂದರೆ ಅಣ್ಣವರು ಅಷ್ಟು ಅದ್ಭುತವಾಗಿ ಗಾಯನ ಕೂಡ ಮಾಡ್ತಿದ್ರು. ಆಕ್ಟಿಂಗ್ ಹೊಡೋದಂತೂ ಅಣ್ಣವರು ಒಂಥರ ಸಮುದ್ರ ಇದ್ದಂಗೆ ಅಂತಲೇ ಹೇಳ್ಬೋದು. ಈ ಸಿನಿಮಾಗೆ ಉಪೇಂದ್ರ ಕುಮಾರ್ ಅವರಿಗೆ ಮತ್ತು ಜಿ ಉದಯಶಂಕರ್ ಅವರಿಗೆ ಮತ್ತು ಅಣ್ಣವರಿಗೆ 3 ಜನಕ್ಕೂ ಕೂಡ ರಾಜ್ಯ ಪ್ರಶಸ್ತಿ ಬರುತ್ತೆ. ಅಣ್ಣವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ. ಮತ್ತು ಈ ಸಿನಿಮಾಗೆ ಅತ್ಯುತ್ತಮ ಕೌಟುಂಬಿಕ ಚಿತ್ರ ಅಂತ ಅಂದ್ಬಿಟ್ಟು 93-94ರಲ್ಲಿ ರಾಜ್ಯ ಪ್ರಶಸ್ತಿ ಕೂಡ ನೀಡಿ ಸನ್ಮಾನ ಮಾಡ್ತಾರೆ ಈ ಸಿನಿಮಾಗೆ. ಈ ಸಿನಿಮಾ ಒಂದಷ್ಟು ಜನಕ್ಕೆ ಪ್ರೇರಣೆ ಆಗಿತ್ತು. ಆಗಿನ ಕಾಲದಲ್ಲಿ ಒಂದಷ್ಟು ಅದ್ಭುತವಾಗಿರೋಂಥ ಅಭಿಮಾನಿಗಳು ಅಣ್ಣವರ ಥಿಯೇಟ್ರ್ ಮುಂದೆ ಒಂದಷ್ಟು ದೊಡ್ಡ ದೊಡ್ಡ ಕಟೌಟ್ಗಳು, ಹಾಲಿನ ಅಭಿಷೇಕಗಳು ಇವನ್ನೆಲ್ಲ ಮಾಡಬೇಕಾದ್ರೆ ಜನಗಳಿಗೆ ನೋಡೋದಕ್ಕೆ ನೂಕು ನುಗ್ಲಾಗ್ತಿತ್ತಂತೆ.
ಸಿನಿಮಾ 4 ವಾರ ಆದ್ರೂ ಕ್ರೌಡ್ ಕೂಡ ಕಮ್ಮಿ ಆಗಿರೋದಿಲ್ವಂತೆ, ಅಷ್ಟು ಅದ್ಭುತವಾಗಿ ಹೌಸ್ಫುಲ್ ಆಗಿ ಹೋಗ್ತಿತ್ತಂತೆ. ಸಿನಿಮಾ ಸತತವಾಗಿ 100 ದಿನಗಳನ್ನ 30 ಕೇಂದ್ರದಲ್ಲಿ ಆಚರಿಸ್ತಾ ಇದೆ. ಇನ್ನೊಂದೇನು ಅಂತಂದ್ರೆ ಈ ಸಿನಿಮಾ ರಿಲೀಸ್ ಆಗಿದ್ದು 40 ಕೇಂದ್ರಗಳಲ್ಲಿ, ಅದರಲ್ಲಿ 30 ಕೇಂದ್ರಗಳಲ್ಲಿ ಶತದಿನೋತ್ಸವ ಆಚರಣೆ ಮಾಡುತ್ತೆ ಮತ್ತು 15 ಕೇಂದ್ರಗಳಲ್ಲಿ 25 ವಾರಗಳನ್ನ ಕಂಪ್ಲೀಟ್ ಮಾಡುತ್ತೆ. ಅಷ್ಟು ಅದ್ಭುತವಾಗಿರೋ ಯಶಸ್ಸನ್ನ ಅಣ್ಣವ್ರಿಗೆ ಮಾತ್ರನೇ ಕೊಡೋದಕ್ಕಾಗ್ತಿತ್ತು ಆಗಿನ ಕಾಲದಲ್ಲಿ. ಮತ್ತು ಈ ಸಿನಿಮಾ ಬೆಂಗಳೂರಿನಲ್ಲೇ, ಅಂದ್ರೆ ಆಗಿನ ಕಾಲದಲ್ಲಿ 92-93ರಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕನ್ನಡಿಗರು ಕಮ್ಮಿನೇ ಇದ್ರು ಅಂತ ಹೇಳ್ಬೋದು. ಆ ಟೈಮಲ್ಲಿ ಬೆಂಗಳೂರಿನ 6 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 1 ವರ್ಷ ಪ್ರದರ್ಶನ ಕಾಣುತ್ತೆ. 1-2 ಚಿತ್ರಮಂದಿರಗಳಲ್ಲಿ 1 ವರ್ಷ ಪ್ರದರ್ಶನ ಕಂಡ್ರೆ ಅದು ದೊಡ್ಡ ವಿಷಯ ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಅಂತದ್ರಲ್ಲಿ 6 ಚಿತ್ರಮಂದಿರಗಳಲ್ಲಿ 1 ವರ್ಷ ಪ್ರದರ್ಶನ ಕಾಣುತ್ತೆ ಮತ್ತು ಮೈಸೂರಲ್ಲಿ 2 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 1 ವರ್ಷ ಪ್ರದರ್ಶನ ಕಾಣುತ್ತೆ. ಇಷ್ಟು ಅದ್ಭುತವಾಗಿರೋ ದಾಖಲೆಗಳನ್ನ ಹೊಂದಿರುತ್ತೆ. ಈ ಸಿನಿಮಾ ಹಾಕಿದ್ದು 24 ಲಕ್ಷ ಬಜೆಟ್, ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8-10 ಕೋಟಿ ರೂಪಾಯಿ. ಅಲ್ಲಿವರೆಗೂ ಕೂಡ ನಂಜುಂಡಿ ಕಲ್ಯಾಣ ಸಿನಿಮಾ ಅತಿ ಹೆಚ್ಚು ಕೋಟಿ ಕಲೆಕ್ಷನ್ ಮಾಡಿದಂಥ ಸಿನಿಮಾವಾಗಿತ್ತು. ಅದ್ರ ದಾಖಲೆನ ಬರೆದಂಥ ಅಣ್ಣವ್ರ ಸಿನಿಮಾ ಅಲ್ಲಿವರೆಗೂ ಕೂಡ ಬಂದಂಥ ಎಲ್ಲ ಸಿನಿಮಾಗಳ ದಾಖಲೆಯನ್ನು ಒಂದೇ ಸರಿ ಮುರಿದಾಕ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಾಡಿನೊಳಗೆ ನಾಡು ಚೆಲುವ ಕನ್ನಡ ನಾಡು, ಬೆಳ್ಳಿ ಬಂಗಾರ ಬೆಳೀತಾವ ಬೆಟ್ಟ ಕಾಡು.